ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಸೆಪ್ಟೆಂಬರ್ 2025ರಲ್ಲಿ ಯಾವೆಲ್ಲ ಫಲಗಳಿವೆ ಹಾಗೂ ವೃತ್ತಿ, ಜೀವನ ಹಾಗೂ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಮತ್ತು ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಅಂತ ಹಾಗೂ ಒಟ್ಟಾರೆಯಾಗಿ 2025ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಯಾವ ಥರ ಜೀವನ ನಡೆಯಲಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೃಷಭ ರಾಶಿಯವರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ವೃಷಭ ರಾಶಿ ಅಂದರೆ ಭೂತತ್ವದ ರಾಶಿ ಅಂತಲೇ ಹೇಳಬಹುದು. ಸ್ಥಿರವಾದ ಮನಸ್ಥಿತಿಯನ್ನು ಹೊಂದ್ಕೊಂಡಿರೋರು, ಹಾಗೆಯೇ ಬೇಗ ಹೊಸ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಳುವುದಿಲ್ಲ ಮತ್ತು ಬೇಗ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳದೇ ಇರುವಂಥದ್ದು. ವೃಷಭ ರಾಶಿಯವರಿಗೆ 4 ಗ್ರಹಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ. ಮೊದಲನೇದಾಗಿ ಲಾಭದ ಸ್ಥಾನದಲ್ಲಿ ಗುರು, ಸಂತಾನ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಹಾಗೂ 6ನೇ ಮನೆಯಲ್ಲಿ ಜಯಸ್ಥಾನದಲ್ಲಿ ಶತ್ರುಗಳನ್ನು ದಮನ ಮಾಡುವಂಥ ಕುಜ. ಲಾಭ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಹಾಗೂ ನೀವು ಎಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ರೆ ತುಂಬ ಲಾಭವನ್ನು ಗಳಿಸ್ತೀರಾ. ಹಾಗೆಯೇ ನಿಮ್ಮ ಮಾತಿಗೆ ತುಂಬ ಮನ್ನಣೆ ಸಿಗುತ್ತದೆ ಹಾಗೂ ಬುಧ ಸೂರ್ಯನಿಂದ ನೀವು ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ. ಕುಜ ಗ್ರಹದಿಂದ ನೀವು ಏನೇ ಕೆಲಸ ಮಾಡಿದ್ರು ಕೂಡ, ಯಾವುದೇ ಒಂದು ಉದ್ಯೋಗ, ವ್ಯಾಪಾರ, ಕೆಲಸವನ್ನು ಪ್ರಾರಂಭ ಮಾಡಬೇಕಂದ್ರೆ ತುಂಬ ಜಯವನ್ನು ಸಾಧಿಸ್ತೀರಾ. ಅದರಿಂದ ತುಂಬ ಅನುಕೂಲಕರವಾಗಿ ಧನ ಲಾಭವಾಗಲಿದೆ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2025ರಲ್ಲಿ ವೃತ್ತಿ ಜೀವನದಲ್ಲಿ ಧನಾತ್ಮಕ ಪ್ರಗತಿ ಮತ್ತು ಸ್ಥಿರತೆ ಇರುತ್ತದೆ. ಪ್ರೀತಿ ಜೀವನದಲ್ಲಿ ಸಂಗಾತಿಯೊಂದಿಗೆ ಆಪ್ತತೆ ಹೆಚ್ಚಾಗುತ್ತದೆ. ಆದರೆ ಆರೋಗ್ಯದ ಕಡೆ ಗಮನ ಹರಿಸಬೇಕು. ವಿಶೇಷವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ವೃತ್ತಿ ಜೀವನ, ವೃತ್ತಿಪರ ವಿಷಯಗಳು ಧನಾತ್ಮಕವಾಗಿ ಮತ್ತು ಪ್ರಗತಿಪರವಾಗಿ ಚಲಿಸುತ್ತವೆ. ವೃತ್ತಿಪರ ಬೆಳವಣಿಗೆ ಮತ್ತು ಯಶಸ್ಸು ಇರುತ್ತದೆ. ವೃತ್ತಿಪರ ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರ ಪ್ರೀತಿ ವಿಷಯಕ್ಕೆ ಬಂದರೆ, ಸಂಗಾತಿಯೊಂದಿಗೆ ಪ್ರೀತಿ, ವಾತ್ಸಲ್ಯ, ಮಮಕಾರ ಮತ್ತು ಪರಸ್ಪರ ಹೊಂದಾಣಿಕೆ ಹೆಚ್ಚಾಗುತ್ತದೆ ಮತ್ತು ಅವರ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುತ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾಗುತ್ತೀರಿ. ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದರೆ, ನೀವು ಇಲ್ಲದ ಸಲದ ಬೇಡವಾದ ವಿಷಯಗಳಿಗೆ ತುಂಬ ತಲೆಕೆಡಿಸಿಕೊಂಡು ಮಾನಸಿಕ ಕಿರಿಕಿರಿ ಆಗಬಹುದು. ಇದರಿಂದ ಸ್ವಲ್ಪ ದೂರ ಇರಿ. ಯಾರು ಏನೇ ಅಂದರೂ ಕೂಡ ಯಾವುದ್ರ ಬಗ್ಗೆ ಚಿಂತೆ ಮಾಡದೆ ನಿಮ್ಮ ಕೆಲಸ ಕಾರ್ಯವನ್ನು ಮಾತ್ರ ನೋಡಿಕೊಳ್ಳಿ. ಈ ತಿಂಗಳು ಆರೋಗ್ಯದ ಕಡೆ ಗಮನ ಹರಿಸಬೇಕು. ವಿಶೇಷವಾಗಿ ಮಾನಸಿಕ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು, ಆದರೆ ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಇನ್ನು ಈ ತಿಂಗಳು ವೃಷಭ ರಾಶಿಯವರಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಜಾಸ್ತಿ ಏನು ಅಷ್ಟೊಂದು ಕೆಟ್ಟ ಪರಿಣಾಮಗಳು ಬೀರುವುದಿಲ್ಲ. ಏರಿಳಿತಗಳು ಕಂಡುಬರುತ್ತವೆ. ಈ ತಿಂಗಳಲ್ಲಿ ನಿಮಗೆ ಆಕಸ್ಮಿಕ ಧನಲಾಭವು ಅಥವಾ ಇನ್ನು ಇತರ ವ್ಯಾಪಾರ, ಉದ್ಯೋಗದಲ್ಲಿ ಹಣಕಾಸಿನಿಂದ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಹಣಕಾಸು ನಿಮಗೆ ಸಿಗುತ್ತದೆ. ಇಲ್ಲಿಯವರೆಗೂ ನಿಮಗೆ ಹಣಕಾಸಿನ ಸಮಸ್ಯೆ ಬಂದರೆ, ಆದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಲಕ್ರಮೇಣ ಈ ಹಣಕಾಸಿನ ಚಿಂತೆಗಳು ಕಡಿಮೆಯಾಗುತ್ತವೆ ಹಾಗೂ ಕೆಲಸದ ವಿಷಯವಾಗಿ ನೀವು ಆಗಾಗ ಪದೇ ಪದೇ ಪ್ರಯಾಣಗಳು ಕಂಡುಬರಬಹುದು. ವಿದ್ಯಾರ್ಥಿಗಳು ಅರೆಕಾಲಿಕ ಕೆಲಸವನ್ನು ಪ್ರಾರಂಭಿಸಬಹುದು. ಇದರಿಂದ ಒಳ್ಳೆಯದಾಗುತ್ತೆ. ಒಳ್ಳೆಯ ಶುಭ ಸಮಾಚಾರಗಳು ಕಂಡುಬರುತ್ತವೆ. ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮನೆ ಖರೀದಿಗೆ ಮತ್ತು ವಾಹನ ಖರೀದಿಗೆ, ಆಸ್ತಿ ಖರೀದಿಗೆ ಅಂತೂ ತುಂಬ ಒಳ್ಳೆಯ ಶುಭಯೋಗ ಇದೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಾಗಾಗಿ ನೀವು ಏನೇ ಖರೀದಿ ಮಾಡಬೇಕಂದ್ರೂ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಇನ್ನು ವೈವಾಹಿಕ ಜೀವನವು ಪರೀಕ್ಷೆಯ ಸಮಯದಲ್ಲಿ ಸಾಗುತ್ತದೆ. ಅಂದರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಕೆಲವು ಪರೀಕ್ಷೆಗಳು ಅಡ್ಡ ಆಗಬಹುದು ಅಥವಾ ಬರಬಹುದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಆದರೆ ಇದನ್ನು ತುಂಬ ಸೂಕ್ಷ್ಮವಾಗಿ, ಎಚ್ಚರವಾಗಿ ನೀವು ನಿಭಾಯಿಸಬೇಕು ಮತ್ತು ಅದನ್ನು ರಿಸೀವ್ ಮಾಡ್ಕೊಳ್ಬೇಕು. ಯಾಕಂದರೆ ಅವಕಾಶಗಳ ಮೇಲೆ ಅವಕಾಶ ಬರ್ತಾನೆ ಇರುತ್ತೆ. ಇದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕಂತಂದು ನಿಮಗೆ ಮಾತ್ರ ಗೊತ್ತಿರಬೇಕು. ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಈ ತಿಂಗಳಂತೂ ನಿಮಗೆ ಹೊಸ ಹೊಸ ವಿಷಯಗಳನ್ನು ಕಲಿಯಲು ತುಂಬ ಅವಕಾಶಗಳು ಇರುತ್ತೆ. ಆ ವಿಷಯಗಳನ್ನು ಹೇಗೆ ಕಲಿಯಬೇಕಂತ ನಿಮ್ಮ ಆತ್ಮವಿಶ್ವಾಸದಿಂದ, ಸ್ವಂತ ಆಲೋಚನೆಯಿಂದ ಈ ವಿಷಯದತ್ತ ಗಮನ ಹರಿಸಿ. ಯಾಕಂದರೆ ಆ ಹೊಸ ವಿಷಯಗಳನ್ನು ಕಲಿತರೆ ನಿಮಗೆ ತುಂಬ ಆನಂದ ಸಿಗುತ್ತೆ, ಸಂತೋಷನೂ ಸಿಗುತ್ತೆ. ಅದರಿಂದ ತುಂಬ ಅನುಕೂಲಕರವಾದ ವಾತಾವರಣ ಅಥವಾ ಜೀವನ ನಿಮಗೆ ಏಳಿಗೆ ಆಗುವಂಥ ಸಮಯ ಕೂಡ ಬರುತ್ತದೆ. ಯಾವುದೋ ಒಂದು ಎಲ್ಲ ಕೆಲಸದಲ್ಲಿ ಕೂಡ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ.
ಮತ್ತು ನಿಮ್ಮ ಹೃದಯವನ್ನು ಅನುಸರಿಸಿ ಆ ಕೆಲಸವನ್ನು ಮಾಡಬೇಕಾ ಮಾಡಬಾರ್ದಾ, ಅಥವಾ ಅದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಸರಿನಾ ತಪ್ಪಾ ಅಂತಂದ್ರೆ ಯೋಚನೆ ಮಾಡಿಬಿಟ್ಟು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ಸುತ್ತಮುತ್ತಲಿನ ಧನಾತ್ಮಕ ಶಕ್ತಿ ತುಂಬ ಇರುತ್ತೆ. ಅದನ್ನು ಆನಂದಿಸಿ ಮತ್ತು ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಒಳ್ಳೆಯದ ಸಮಯದ ಅಂತಲೇ ಹೇಳಬಹುದು. ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವವರಿಗೆ ದೈವಶಕ್ತಿಯೂ ಇದೆ, ಆತ್ಮವಿಶ್ವಾಸವೂ ಇದೆ. ಆದರೆ ನೀವು ಏನಾದರೂ ಪ್ರಯತ್ನ ಮಾಡಿದ್ರೆ ಮಾತ್ರ ಎಲ್ಲ ಯಶಸ್ಸು ಸಿದ್ಧಿಯಾಗೋದು. ಗ್ರಹಗಳ ಗೋಚಾರ ಫಲದಲ್ಲಿ ಶುಕ್ರ ಉತ್ತಮವಾದ ಲಾಭವನ್ನು ತಂದುಕೊಡ್ತಾನೆ. ನೀವು ಕಮ್ಯುನಿಕೇಷನ್ ಇಂಡಸ್ಟ್ರಿಯಲ್ಲಿದ್ದರೆ ರಹಸ್ಯವಾಗಿ ಸಕ್ಸಸ್ಸನ್ನು ಕಾಣ್ತೀರಾ. ಇದರಿಂದ ತುಂಬ ಯಶಸ್ಸನ್ನು ಸಿಗುತ್ತದೆ. ಯಾರಿಗೂ ಗೊತ್ತೇ ಇರಲ್ಲ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ, ಆದರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಯಾಕಂದರೆ ನಿಮಗೆ ಪ್ರಮೋಷನ್ ಸಿಗುತ್ತಲ್ಲ ಆ ವಿಚಾರವಾಗಿ. ನೀವು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಸಹೋದರ ಸಹೋದರಿಯರಿಂದ ಸಂತೋಷವನ್ನು ಪಡೆಯುತ್ತೀರಿ. ಸಮಾಜದಲ್ಲಿ ನಿಮ್ಮ ಪ್ರಗತಿ ಪ್ರತಿಷ್ಠೆ ಹೆಚ್ಚಾಗಿ ಸನ್ಮಾನಗಳು ಕೂಡ ಆಗಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಚಿಂತನೆ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಯಾವುದಾದರೂ ಕಾಯಿಲೆ ಅಥವಾ ಇನ್ನೂ ಇತರೆ ವ್ಯಾಧಿ ಇದ್ದರೆ ಇದರಿಂದ ಮುಕ್ತಿಯನ್ನು ಪಡೆಯುತ್ತೀರಿ. ಉತ್ತಮವಾದ ಸುಧಾರಣೆ ಕೂಡ ಸಿಗುತ್ತೆ. ಸ್ತ್ರೀಯರ ಜೊತೆ ಸಂಬಂಧ ಹೆಚ್ಚಾಗುತ್ತದೆ, ಅಂದರೆ ಸ್ನೇಹ ಪ್ರೀತಿ ಹೆಚ್ಚಾಗುತ್ತದೆ. ಮತ್ತು ವೃತ್ತಿಯಲ್ಲಿ ಉಲ್ಲಾಸ ಆನಂದ ಉತ್ಸಾಹದಿಂದ ತುಂಬ ಮುಂದೆ ಸಾಗುತ್ತೀರಾ. ಇದರಿಂದ ನಿಮ್ಮ ಜೀವನ ತುಂಬ ಏಳಿಗೆ ಆಗುವಂತಹ ಸೂಚನೆಗಳು ಕೂಡ ಕಂಡುಬರುತ್ತವೆ. ವೃಷಭ ರಾಶಿಯವರು ಇತರರ ಜೀವನದಲ್ಲಿ ತಲೆ ಹಾಕುವುದು ಒಳ್ಳೆಯದಲ್ಲ. ಅದರಿಂದ ದೂರ ಇರಿ. ಬೇರೆಯವರ ಸಮಸ್ಯೆಗೆ ನೀವು ಹೋದರೆ ಅದರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಕುಜ 6ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಾ. ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಎಂಥದ್ದೇ ಇರಲಿ ಅದು ಸಮಸ್ಯೆ, ಅದರಲ್ಲಿ ನಿಮಗೆ ಯಶಸ್ಸು ಖಂಡಿತ. ಅದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ಅಷ್ಟೊಂದು ಅದೃಷ್ಟ, ಅಷ್ಟೊಂದು ಯಶಸ್ಸು, ಅಷ್ಟೊಂದು ಜಯ ನಿಮಗೆ ಕುಜ ತಂದು ಕೊಡ್ತಾನೆ. ಈ ಕುಜನಿಂದ ನಿಮಗೆ ಎಲ್ಲದರಲ್ಲಿ ಕೂಡ ಜಯವನ್ನು ಸಾಧಿಸ್ತೀರಾ, ಆದರೆ ಶತ್ರುಗಳ ಮೇಲೆ. ಮತ್ತು ವೃಷಭ ರಾಶಿಯವರು ಅವಿವಾಹಿತರಾಗಿದ್ದರೆ ಮದುವೆ ಆಗುವಂಥ ಯೋಗ ಕೂಡಿ ಬರಲಿದೆ. ಕಂಕಣ ಭಾಗ್ಯ ಇವರಿಗೆ ಹೆಚ್ಚಿನದಾಗಿ ಕೂಡಿ ಬರಲಿದೆ. ಮತ್ತು ಮದುವೆಯಾಗಿ ಡೈವರ್ಸ್ ಆಗಿದ್ದರೂ ಕೂಡ ಅಂಥವರು ಕೂಡ ಕಂಕಣ ಬಲ ಕೂಡಿ ಬರುತ್ತದೆ. ತುಂಬ ಯೋಗ ಇದೆ. ಇಂಥ ಸಮಯದಲ್ಲಿ ನೀವು ಯಾರನ್ನು ಮದುವೆ ಆಗಕ್ಕೆ ಹೊರಟಿರೋ ಅಂಥವರ ಪರಿಶೀಲನೆ ಮಾಡಿ ಮತ್ತು ಅವರ ಜಾತಕ ನಿಮ್ಮ ಜಾತಕಕ್ಕೆ ಕೂಡಿ ಬರುತ್ತಾ ಅಂತಂದು ಜ್ಯೋತಿಷ್ಯಗಳ ಬಳಿ ಹೋಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡುವುದು ಉತ್ತಮ. ಮತ್ತು ಇನ್ನು ಕೆಲವು ಆರೋಗ್ಯ ಸಮಸ್ಯೆಗಳು ಬಂದರೆ ಜಾಸ್ತಿ ಇದ್ದರೆ ಈ ಸೆಪ್ಟೆಂಬರ್ 15ನೇ ತಾರೀಕಿನ ಮೇಲೆ ಎಲ್ಲವೂ ಸುಧಾರಣೆಯಾಗುತ್ತೆ. ಹಾಗೂ ಕೀರ್ತಿ ಯಶಸ್ಸು ಕೂಡ ಸಿಗುತ್ತೆ. ಇನ್ನು ಕೆಲವು ವೃಷಭ ರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ ಅಂತ ಗೊತ್ತು. ಗುರುಬಲ ಇದ್ದರೆ ಕುಟುಂಬಗಳು ಏಳಿಗೆ ಆಗೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವಂಥದ್ದು ಮತ್ತು ಎಲ್ಲ ವಿಷಯಗಳು ನಿಮ್ಮ ಮೇಲುಗೈ ಸಾಧಿಸುವಂಥದ್ದು ಈ ಥರ ಎಲ್ಲ ನಡೀತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು. ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಂತೂ ಈ ಕುಜ ದಶೆ ಅಂತ ಬಂದರೆ ನಿಮಗೆಲ್ಲದರಲ್ಲೂ ಕೂಡ ಯಶಸ್ಸು ಖಂಡಿತ. ಇನ್ನು ವೃಷಭ ರಾಶಿಯವರಿಗೆ ಅಲ್ಪ ಸ್ವಲ್ಪ ಅಥವಾ ಇನ್ನು ಯಾವುದೇ ರೀತಿಯ ಸಮಸ್ಯೆ ಬಂದರೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಯಾವ ಮಂತ್ರವನ್ನು ಹೇಳಬೇಕು ಅಂದರೆ ಯಾವ ದೇವರನ್ನು ಆರಾಧನೆ ಮಾಡಿದರೆ ಒಳ್ಳೆಯದು, ಇನ್ನೂ ಹೆಚ್ಚಿನ ಶುಭಫಲ ಸಿಗುತ್ತೆ ಅಂತ ಹೇಳ್ತೀವಿ. ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಅಥವಾ ಸಾಧ್ಯವಾದರೆ ಪದೇ ಪದೇ ಈ ಮಂತ್ರವನ್ನು ಜಪಿಸಿ. ಕಾತ್ಯಾಯಿನಿ ಮಹಾಮಾಯೆ ಖಡ್ಗಬಾಣ ಧನುರ್ಧರೆ ಖಡ್ಗಧಾರಣಿ ಚಂಡಿ ಶ್ರೀ ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರವನ್ನು ಜಪಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೂ ದುರ್ಗಾದೇವಿಯನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರವನ್ನು ಜಪ ಮಾಡುವುದರಿಂದ ಅಥವಾ ಆರಾಧನೆ ಮಾಡುವುದರಿಂದ ಇನ್ನೂ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.